ಶಿವಾಯ ಗುರುವೇ ನಮಃ. ಶ್ರೀಮಾತ್ರೇ ನಮಃ. ಶ್ರೀ ದೇವಿ ಮಹಾತ್ಮೆ ಪೀಠಿಕಾಧ್ಯಾಯ 12ನೇ ಪದ್ಯ. ವಶಕರವು ಬೇಕಾಗಲವನಿಗೆ ಹುಸಿಯು ಹೋಗದೆ ಪೂರ್ಣ ಗ್ರಂಥವ ಎಸಗಿ ನಿತ್ಯದಿ ಪಠಿಸಿದಂದದಿ ತ್ರಿಂಶತಿಯ ದಿನದಿ ಘಸಣಿಸದೆ ನಿಜ ಚಿತ್ತವಗಲದೆ ದೆಸೆಯ ನೋಡ್ಯೋದಿದವನಾದಡೆ ಅಸಮ ವಶಕರವನಿಗಾಹುದು ನೆನದ ಪರಿಯಲ್ಲಿ. ಈ ಒಂದು ದೇವಿ ಮಹಾತ್ಮೆಯನ್ನು ಯಾರು ಬೇಕಾದರೂ ಕೂಡ ಓದ್ಬೋದು. ಏನಾಗುತ್ತೆ, ವಶಕರವು ಅವನಿಗೇನು ಬೇಕಾದೆಲ್ಲ ವಶ ಆಗುತ್ತೆ. ವಶ ಅಂದರೆ ಏನು? ವಶ ಮಾಡ್ತಾರೆ, ಮಾಟ ಮಂತ್ರ ತಂತ್ರ ಅಂತಾರಲ್ಲ, ಅದಲ್ಲ ಇಲ್ಲಿ ಅರ್ಥ. ವಶ ಅಂದರೆ ತನಗೆ ಅನುಕೂಲವಾಗಿ ನಡೀತಿದೆ ಪ್ರತಿಯೊಂದು ಅಂತ. ಇಷ್ಟು ಅರ್ಥ ತಗೊಂಡ್ರೆ ಸಾಕು. ಅವನಿಗೆ ಅನುಕೂಲವಾಗಿ ಮನೆಗೆಲ್ಲ ಎಲ್ಲರೂ ವಶ ಆಗಿಬಿಡ್ಬೇಕಂದ್ರೆ ಕುತ್ಕೋ ಅಂದರೆ ಕುತ್ಕೋ, ಎದ್ದೋಳಂದ್ರೆ ಎದ್ದೋಳು, ಇದಲ್ಲ ವಶ. ವಶ ಅಂದರೆ ಅನುಕೂಲವಾಗಿರ್ತಕ್ಕಂಥದ್ದು. ಹುಸಿಯು ಹೋಗದೆ ಪೂರ್ಣ ಗ್ರಂಥವ ಎಸಗಿ ನಿತ್ಯದಿ ಪಠಿಸಿದಂದದಿ 30 ದಿನಗಳ ಕಾಲ ಕಂಟಿನ್ಯೂ ಆಗಿ ಯಾರು ಓದ್ತಾರೋ ಅವ್ರಿಗೆ ಎಲ್ಲವೂ ಸಿದ್ಧಿ ಆಗುತ್ತೆ. ಮತ್ತೊಂದು ಇಲ್ಲಿ ಅಂಡರ್ಲೈನ್ ಮಾಡ್ತಾ ಇದ್ದಾರೆ, ಘಸಣಿಸದೆ ಅಂದರೆ ಬೇಸರಗೊಳ್ಳದೆ, ಮತ್ತು ನಿಜ ಚಿತ್ತವಗಲದೆ. ಯಾಕಂದರೆ ಇದು ಇಂಪಾರ್ಟೆಂಟ್. 30 ದಿವಸ ಓದೋದು ಬಹಳ ಸುಲಭ, ಆದರೆ ಇದು ಈ ಕಂಡೀಷನ್ ನಿಜ ಚಿತ್ತವಾಗ ನಮ್ಮ ಭಾವನೆ ಹೊರಗಡೆ ಹೋಗ್ಲಿಲ್ದಂಗೆ. ಯಾಕಂದರೆ ಮನಸ್ಸಿಗೆ ಅಭ್ಯಾಸ ಒಂದು ಕ್ಷಣ ಸುಮ್ಮನೆ ಕೂತ್ಕೊಳ್ಳೋದಲ್ಲ, ಮಂಗನ ಥರ ಹೋಗ್ತದೆ ಬರ್ತದೆ ಸುಮ್ಮನೆ ತಿರುಗಾಡ್ತಾ ಇರ್ತದೆ. ಅದಕ್ಕೆ ಅಭ್ಯಾಸ. ಅದಕ್ಕೆ ಮೊದಲು ಧ್ಯಾನ ಪದ್ಧತಿ. ಅದಕ್ಕೆ ಒಂದು 5 ನಿಮಿಷ 10 ನಿಮಿಷ ಕೂತ್ಕೊಳ್ರಿ, ಸುಮ್ಮನೆ ಕೂತ್ಕೊಳ್ಳಿ, ಅದು ಇದಾಗ್ತದೆ. ಹೀಗೆ ನಿಜ ಚಿತ್ತವಾಗಲ್ಲದೆ ದೆಸೆಯ ನೋಡಿ ಓದಿದವನಾದಡೆ ಅಂದರೆ ಪೂರ್ವ ದಿಕ್ಕಿಗೆ ಓದಿದರೆ ಏನಾಗುತ್ತೆ, ಪಶ್ಚಿಮ ದಿಕ್ಕಿಗೆ ಓದಿದರೆ ಏನಾಗುತ್ತೆ, ಈ ಥರ ಯಾವ ದಿಕ್ಕಿಗೆ ಓದಿದರೆ ಏನೇನು ಫಲ ಉಂಟಾಗ್ತದೆ ಅನ್ನೋದ್ರ ಬಗ್ಗೆ ಇಲ್ಲಿ ವಿವರಣೆಯನ್ನು ಕೊಡ್ತಕ್ಕಂಥವರಾಗಿದ್ದಾರೆ. ಆ ಥರ ಓದಿದರೆ ಏನಾಗುತ್ತೆ ಅಂದರೆ ಅನುಕೂಲ ಆಗತ್ತೆ. ಈಗ ಪೂರ್ವಕ್ಕೆ ಆದರೆ ವಶೀಕರಣ ಆಗ್ತಕ್ಕಂಥದ್ದು ಕೆಲವೊಂದು ಇದ್ದಾವೆ. ಅದನ್ನು ನಾನು ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಶಿವಾಯ ಗುರುವೇ ನಮಃ. ಶ್ರೀಮಾತೆ ನಮಃ.